ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಪಾನಲ್ಲಿ ಸೈಕಲ್ನ ತುಂಬ ಯೂಸ್ ಮಾಡ್ತಾರೆ ಅಂತ ಎಲ್ಲರೂ ಕೇಳಿರ್ತೀರಾ, ನೋಡಿರ್ತೀರಾ. ಹಾಗಾಗಿ ಜಪಾನಲ್ಲಿ ಪೊಲ್ಯೂಷನ್ನು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಇವಾಗ ನಾನಿರೋದು ಒಂದು ಬೈಸಿಕಲ್ ಶಾಪಲ್ಲಿ. ನಾನು ಇದು ಸೈಕಲ್ ತೊಗೊಳಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಕೆಲವೊಂದಷ್ಟು ರೂಲ್ಸ್ನ ಫಾಲೋ ಮಾಡಬೇಕು. ಸೈಕಲ್ ಓಡಿಸ್ಬೇಕಾದ್ರೆ ನಾವು ಎಲ್ಲಿ ಬೇಕಲ್ಲಿ ಓಡಿಸಂಗಿಲ್ಲ, ಆಮೇಲೆ ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಟ್ರ್ಯಾಕ್ ಇರುತ್ತೆ, ಅಲ್ಲೇ ಹೋಗಬೇಕು. ಹೀಗೆಲ್ಲ ಇರುತ್ತೆ. ನಾನು ಇರೋದು ಈಗ ಇದೊಂದು ಸೈಕಲ್ ಶಾಪು, ಇಯಾನ್ ಬೈಕ್ ಶಾಪ್ ಅಂತ ಅಂದ್ಬಿಟ್ಟು ನಿಶಿಕಾಸಾಯಿ ಟೋಕಿಯೋಲ್ಲಿದೆ. ಏನಂದರೆ ಸೈಕಲ್ಗಳಲ್ಲಿ ತುಂಬ ವೆರೈಟೀಸು, ಈ ಬ್ಯಾಟ್ರಿ ಆಪರೇಟೆಡ್ ಇರ್ಬೋದು, ಗೇರ್ ಸೈಕಲ್ ಇರ್ಬೋದು, ಈ ಥರ ತುಂಬ ವೆರೈಟಿ ಸೈಕಲ್ಗಳು ಸಿಗುತ್ತೆ. ಈ ಸೈಕಲ್ ಓಡಿಸೋಕ್ಕೆ ನಮಗೇನು ಲೈಸೆನ್ಸ್ ಆಗಲಿ ಏನೂ ಬೇಡ. ಸೊ ಹಾಗಾಗಿ ರೋಡ್ಸೂ ಅಷ್ಟು ಚೆನ್ನಾಗಿರುತ್ತೆ. ಆರಾಮ್ಸೆ ನಾವು ಸೈಕಲಲ್ಲೇ ಎಲ್ಲಿ ಬೇಕಲ್ಲಿ ಓಡಾಡ್ಬೋದು. ಬೈಕಿಗಾದರೆ ಲೈಸೆನ್ಸ್ ಬೇಕು, ಅದು ಇದು ಅಂತೆಲ್ಲ ಇರುತ್ತೆ. ಇಲ್ಲಿ ಅದೆಲ್ಲ ಏನೂ ಬೇಡ, ಸೈಕಲಿಗೆ ಏನೂ ಬೇಡ. ಇಲ್ಲಿ ಹಿಂದೆ ಮಗುನ ಕೂರಿಸ್ಕೊಂಡು ಹೋಗ್ಬೋದು. ಒಂದು 10 to 15 kg ಮಗುನ ಆರಾಮ್ಸೆ ಇಲ್ಲಿ ಕೂರಿಸ್ಕೊಂಡು ಹೋಗ್ಬೋದು. ನಾನು ನನ್ನ ಮಗಳನ್ನ ಹೀಗೆ ಕೂರಿಸ್ಕೊಂಡು ಹೋಗ್ತಾಯಿದ್ದೆ. ಸೊ ನಮಗೆ ಎಕ್ಸಸೈಸ್ ಆದಂಗೂ ಆಯಿತು, ಪೊಲ್ಯೂಷನ್ನೂ ಇಲ್ಲ, ಎನ್ವಿರಾನ್ಮೆಂಟ್ಗೂ ಒಳ್ಳೆಯದು. ಇದೊಂದು ನನಗೆ ತುಂಬ ಕಾನ್ಸೆಪ್ಟ್ ಇಷ್ಟ ಆಗಿದ್ದು ಜಪಾನಲ್ಲಿ. ಇಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಕೆಲವೊಂದಷ್ಟು ರೂಲ್ಸ್ನ ಫಾಲೋ ಮಾಡಬೇಕು. ಒಂದು ಬ್ಲೂ ಟ್ರ್ಯಾಕ್ ಇರುತ್ತೆ ರೋಡ್ ಮೇಲೆ, ಆ ಟ್ರ್ಯಾಕಲ್ಲಿ ಅಷ್ಟೇ ಓಡಿಸ್ಬೇಕು. ತೋರಿಸ್ತೀನಿ ನಾನು ಮುಂದೆ, ಆ ವೀಡಿಯೋಸ್ ಹಾಕಿದ್ದೀನಿ. ಆಮೇಲೆ ಯಾವಾಗಲೂ ಫುಟ್ಪಾತಲ್ಲೇ ಓಡಿಸ್ಬೇಕು, ಈ ಥರ ಇರುತ್ತೆ. ಮತ್ತು ಎಲ್ಲಂದ್ರಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಪಾರ್ಕ್ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ, ಬಂದು ಒಂದು ಚೀಟಿ ಹಾಕ್ತಾರೆ, 3000 ರೂಪಾಯಿದು ಒಂದು ಚೀಟಿ ಹಾಕ್ಬಿಟ್ಟು ಹೋಗ್ತಾರೆ. ಅದು 3000 ರೂಪಾಯಿ ಫೈನು. ಅದು ವಾರ್ನಿಂಗ್ ಕೊಡ್ತಾ ಇರೋದು. ಮತ್ತೆ ನೀವು ಹಿಂಗೆ ಏನಾದ್ರು ನಿಲ್ಲಿಸಿದ್ರೆ ನಿಮ್ಮದು 3000 ರೂಪಾಯಿ ಫೈನ್ ಹಾಕ್ತೀವಿ, ಪ್ಲಸ್ ಇದನ್ನು ಪೊಲೀಸ್ ಸ್ಟೇಷನಿಗೆ ತೊಗೊಂಡೋಗ್ತೀವಿ ಅಂತ. ಸೊ ನೋಡಿ, ಈ ಥರ ಹಾಕ್ಬಿಟ್ಟು ಹೋಗಿದ್ರು. ನನಗೂ ನಾ ಹೆದರ್ಬಿಟ್ಟೆ, ಏನಿದು ಅಂತ ಅಂದ್ಬಿಟ್ಟು ಇದನ್ನು ಕಿತ್ತಾಕ್ಬಿಟ್ಟು ಮನೆಗೆ ತೊಗೊಂಡು ಹೊರಟೋದೆ. ತೋರ್ಸೋಣ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು ಇದು ವಾರ್ನಿಂಗ್ ಹಾಕಿದ್ದಾರೆ, ಮತ್ತೆ ನಿಲ್ಸೋಕ್ಕೆ ಹೋಗಬೇಡ, ನಿಲ್ಲಿಸಿದ್ರೆ ನೀನು ಫೈನ್ ಕೊಡಬೇಕಾಗತ್ತೆ ಅಂತ ಅಂದ್ಬಿಟ್ಟು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ ಜಪಾನಲ್ಲಿ ಅಂದರೆ ಈ ಥರ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೋತಾರೆ. ಫಾರ್ ಎಕ್ಸಾಂಪಲ್, ಒಂದು ಸೈಕಲ್ನ ಸರಿಯಾಗಿ ಪಾರ್ಕ್ ಮಾಡಲಿಲ್ಲ ಅಂದಿದ್ದಕ್ಕೆ 3000 ರೂಪಾಯಿ ಫೈನ್ ಹಾಕಿದ್ರು. ಇನ್ನು ಆಕ್ಸಿಡೆಂಟ್ ಏನಾದ್ರು ಮಾಡಿದ್ರೆ ಅವ್ರ ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡೋದು. ಆಮೇಲೆ ಅದೇ ಕಾರ್ ರೂಲ್ಸು, ಟ್ರಾಫಿಕ್ ರೂಲ್ಸು ಫಾಲೋ ಮಾಡಲಿಲ್ಲ ಅಂತಂದರೆ ನಮ್ಮ ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದ್ದರೆ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ನನಗೆ ಅನಿಸುತ್ತೆ. ನಮಗೆ ಸೈಕಲ್ಲೇ ಒಂಥರ ಬೈಕ್ ಥರ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಬೈಕ್ ಹೆಂಗೆ ಯೂಸ್ ಮಾಡ್ತೀವೋ ಹಾಗೆ ಸೈಕಲ್ ಯೂಸ್ ಮಾಡ್ಬೋದು. ನೋಡಿ, ಆ ಬ್ಲೂ ಟ್ರ್ಯಾಕಲ್ಲ ಸೈಕಲ್ ಟ್ರ್ಯಾಕ್ ಅಂತ, ಅಲ್ಲೇ ಹೋಗಬೇಕು, ಮತ್ತೆ ಎಲ್ಲ ಹೋಗಂಗಿಲ್ಲ. ಆ ಥರ ಇದು ಕೂಡ ಫುಟ್ಪಾತಲ್ಲಿ ಕೂಡ ಹೋಗ್ಬೋದು. ಬಟ್ ಯೂಶ್ವಲಿ ಇಲ್ಲಿ ಜನರು ಓಡಾಡ್ತಿರ್ತಾರೆ. ಇದು ತುಂಬ ಕ್ರೌಡ್ ಇತ್ತು ಅಂದಾಗ ನೀವು ಬೇಕಾದ್ರೆ ರೋಡ್ ಮೇಲೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಆ ಬ್ಲೂ ಟ್ರ್ಯಾಕ್ ಎಲ್ಲ ಸೈಕಲ್ ಟ್ರ್ಯಾಕು, ಅಲ್ಲಿ ಹೋಗಬೇಕು. ಆಮೇಲೆ ಪಾರ್ಕಿಂಗು, ಈ ಸ್ಟೇಷನ್ ಕೆಳಗಡೆ ಪಾರ್ಕಿಂಗು ಇರುತ್ತೆ ಸೈಕಲ್ ಅವ್ರಿಗೆ. ನಾವು 100 yen ಕೊಟ್ಬಿಟ್ಟು, 100 yen ಅಂದರೆ ಒಂದು 50 ರೂಪಾಯಿ ಅಂತ ಇರ್ಬೋದು, ಅದು ಕೊಟ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಬೇಕು. ಹೀಗೆ ಹೊರಗಡೆ ಎಲ್ಲರೂ ಪಾರ್ಕ್ ಮಾಡ್ತೀನಿ ದುಡ್ಡು ಉಳ್ಸೋಕ್ಕೆ ಅಂತಂದರೆ ಈ ಥರ ಮಾಡ್ತಾರೆ, ಅವರು ಫೈನ್ ಹಾಕ್ತಾರೆ. ಸೊ ಹಾಗಾಗಿ ರೂಲ್ಸ್ನ ಫಾಲೋ ಮಾಡಿದ್ರೆ ಬೆಟರು ಜಪಾನಲ್ಲಿ. ಮತ್ತು ಇನ್ನೊಂದು ಏನಂದರೆ, ಜಪಾನಲ್ಲಿ ಹಾರನ್ ಮಾಡೋಂಗಿಲ್ಲ. ಸೈಕಲ್ ಬೆಲ್ ಮಾಡೋದಾಗಲಿ ಅಥವಾ ಹಾರನ್ ಮಾಡೋದಾಗಲಿ ಅನ್ನೆಸೆಸರಿ ಮಾಡೋಂಗೇ ಇಲ್ಲ. ಮಾಡಿದ್ರೆ ನೀನು ರೂಲ್ನ ಫಾಲೋ ಮಾಡ್ತಾಯಿಲ್ಲ, ಹಂಗಾಗಿ ನಿನಗೆ ಹಾರನ್ ಮಾಡ್ತಾಯಿದ್ದೀನಿ, ಸರಿಗೆ ರೂಲ್ನ ಫಾಲೋ ಮಾಡು ಅಂತ ಅರ್ಥ. ಮತ್ತು ಹಾರನ್ ಸೌಂಡ್ ಕೇಳಿಸ್ತು ಅಂತಂದರೆ ಎಲ್ಲರೂ ಆ ಕಡೆ ತಿರುಗಿ ನೋಡ್ತಾ ಇರ್ತಾರೆ, ಏನಾಯಿತು ಅಂತಂದ್ಬಿಟ್ಟು. ಯಾಕಂದರೆ ಅಲ್ಲಿ ಹಾರನ್ ಮಾಡೋದನ್ನ ನಾನು ಕೇಳೇ ಇಲ್ಲ. ಇವಾಗ ನಾನು ಫುಟ್ಪಾತಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಪಕ್ಕ ನಿಮಗೆ ಬ್ಲೂ ಕಲರ್ ಟ್ರ್ಯಾಕ್ ಕಾಣಿಸ್ತಿದೆ ನೋಡಿ, ಅದೇ ಸೈಕಲ್ ಟ್ರ್ಯಾಕು. ಅಕಸ್ಮಾತ್ ರೋಡಲ್ಲಿ ಹೋಗಬೇಕು ಅಂದರೆ ನೀನು ಮಧ್ಯ ಹಾಗೆಲ್ಲ ಹೋಗಂಗಿಲ್ಲ, ಸೈಡಲ್ಲಿ ಅಲ್ಲಿ ಟ್ರ್ಯಾಕ್ ಇರುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ, ಒಂಥರ ಎಲ್ಲರಿಗೂ ಅರ್ಥ ಆಗೋ ಲ್ಯಾಂಗ್ವೇಜಲ್ಲೇ ಇರುತ್ತೆ, ಇಲ್ಲಿ ಸೈಕಲ್ ಅವರೇ ಹೋಗಬೇಕು ಅಂತಂದ್ಬಿಟ್ಟು. ಸೊ ಇದು ಬೇ ಏರಿಯಾ ಅಂತ ನಾವು ವಾಕಿಂಗ್ ಮಾಡ್ತಿದ್ದ ಏರಿಯಾ. ಅಲ್ಲೂ ಕೂಡ ಹಾಕಿದ್ದಾರೆ ನೋಡಿ, ಅಲ್ಲಿ ಆ ಸೈಡೆಲ್ಲ ಸೈಕ್ಲಿಂಗ್ ಮಾಡೋರು ಆ ಸೈಡು ಸೈಕಲ್ ಮಾಡಬೇಕು, ಈ ಸೈಡೆಲ್ಲ ವಾಕ್ ಮಾಡಬೇಕು ಅಂತಂದ್ಬಿಟ್ಟು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ವ್ಲಾಗ್ಸ್ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ನಲ್ಲ, ಆವಾಗ ತುಂಬ ಜನ ಮೆಸೇಜ್ ಮಾಡಿದರು, ಅವರೇ ಐಡಿಯಾಸ್ ಕೂಡ ಕೊಟ್ಟಿದ್ದರು, ಈ ಥರ ವೀಡಿಯೋಸ್ ಮಾಡಿ, ಆ ಥರ ವೀಡಿಯೋಸ್ ಮಾಡಿ ಅಂತ. ತುಂಬ ಸಪೋರ್ಟಿವ್ ಇದ್ದಾರೆ ಜನ ಅಂತ ಅವಾಗೇ ನನಗೆ ಅನಿಸಿತು. ಎಲ್ಲರೂ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ನಾನು ಮಾಡ್ತಾ ಇರೋದು. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.